ಜನರಿಗೆ ಕಾದಿದೆಯಾ ಮತ್ತೊಂದು ಬೆಲೆ ಏರಿಕೆಯ ಬಿಸಿ. ಬಸ್ ಮೆಟ್ರೋ ಆಯ್ತು, ಈಗ ಜೇಬು ಸುಡಲಿದೆ ಹಾಲು. ನಂದಿನಿ ಹಾಲಿನ ದರ ಏರಿಕೆಗೆ ಸರ್ಕಾರದ ತಯಾರಿ ಆಗ್ತಾ ಇದೆ. ಬಸ್ ದರ ಏರಿಕೆ ಆಯ್ತು, ಮೆಟ್ರೋ ದರ ಏರಿಕೆ ಆಗಿದ್ದಾಯ್ತು. ಇದರ ಮಧ್ಯೆ ಈಗ ನಂದಿನಿ ಹಾಲಿನ ದರ ಏರಿಕೆಗೆ ಸರ್ಕಾರದ ತಯಾರಿ ಆಗ್ತಾ ಇದೆ. ಶೀಘ್ರದಲ್ಲೇ ನಂದಿನಿ ಹಾಲಿನ ದರ ಏರಿಕೆ ಪರಿಷ್ಕರಣೆ ಆಗತ್ತೆ. ಕೆಲವು ದಿನಗಳ ಹಿಂದೆ ದರ ಏರಿಕೆಗೆ ರೈತರು ಆಗ್ರಹಿಸಿದ್ರು. ಕೆಎಂಎಫ್ ಮುಂದೆ ಪ್ರತಿಭಟಿಸಿ ದರ ಏರಿಕೆಗೆ ಒತ್ತಾಯ ಸಹ ಮಾಡಲಾಗಿತ್ತು. ಹಾಲು ಒಕ್ಕೂಟಗಳಿಂದಲೂ ಸಹ ಹಾಲಿನ ದರ ಏರಿಕೆಗೆ ಒತ್ತಡ ಹೇರಲಾಗಿದೆ. ಈ ಹಿನ್ನೆಲೆ ಹಾಲಿನ ದರ ಏರಿಕೆಗೆ ಕೆಎಂಎಫ್ ಆಡಳಿತ ಮಂಡಳಿ ಸಹ ಮನವಿ ಮಾಡಿಕೊಂಡಿದೆ ಸರ್ಕಾರದ ಬಳಿ. ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಸದ್ಯ ಈಗ ಸಿಎಂ ಅಂಗಳದಲ್ಲಿ ನಂದಿನಿ ಹಾಲಿನ ದರ ಏರಿಕೆಯ ಚೆಂಡಿದೆ. ಸಿಎಂ ಅನುಮತಿಗಾಗಿ ಕೆಎಂಎಫ್ ಆಡಳಿತ ಮಂಡಳಿ ಕಾಯ್ತಾ ಇದೆ. ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ದರ ಏರಿಕೆಗೆ ಕೆಎಂಎಫ್ ಒತ್ತಡ ಹಾಕ್ತಾ ಇದೆ. ಕೆಲವು ದಿನಗಳ ಹಿಂದೆಯಷ್ಟೇ ರೈತರು ಸಹ ದರವನ್ನ ಏರಿಕೆ ಮಾಡಬೇಕು ಅಂತ ಒತ್ತಡ ಹಾಕಿದ್ರು. ಹಾಲು ಒಕ್ಕೂಟಗಳಿಂದಲೂ ಸಹ ಹಾಲಿನ ದರ ಏರಿಕೆಗೆ ಒತ್ತಡ ಹಾಕಲಾಯಿತು. ಈಗ ಮತ್ತೊಮ್ಮೆ ಸಿಎಂ ಅಂಗಳಕ್ಕೆ ಹೋಗಿದೆ. ಹಾಲಿನ ದರವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತಾವನೆ. ಇನ್ನು ರಾಜ್ಯದ ಜನತೆಗೆ ಸಾಲು ಸಾಲು ದರ ಏರಿಕೆ ಬಿಸಿ ತಟ್ತಾನೆ ಇದೆ. ಹಾಲಿನ ದರ ಏರಿಕೆ ಪ್ರಸ್ತಾವನೆ ಬೆನ್ನಲ್ಲೇ ಕಾಫಿ ಪ್ರಿಯರಿಗೂ ಸಹ ಇದು ಶಾಕಿಂಗ್ ನ್ಯೂಸ್. ಪ್ರತಿ ಕೆಜಿ ಕಾಫಿ ಪುಡಿ ಬೆಲೆ 100 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಸದ್ಯ ಪ್ರತಿ ಕೆಜಿಗೆ 800 ರಿಂದ 850 ರೂಪಾಯಿ ಇರುವಂತಹ ಕಾಫಿ ಪುಡಿ ಬೆಲೆ ಈಗ 1000 ರಿಂದ 1100 ರೂಪಾಯಿಗೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕಾಫಿ ಪುಡಿ ಬೆಲೆ ಏರಿಕೆಯಿಂದ ಹೋಟೆಲ್ ಕಾಫಿ ಮೇಲೆ ಸಹ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಕಾಫಿ ಪುಡಿ ದರ ಹೆಚ್ಚಾದ್ರೆ ಹೋಟೆಲ್ ಕಾಫಿ ದರವೂ ಸಹ ಹೆಚ್ಚಳ ಆಗುತ್ತೆ ಸಹಜವಾಗಿ. ತಿಂಗಳಾಂತ್ಯಕ್ಕೆ ಕಪ್ ಕಾಫಿ ಬೆಲೆ ತಲಾ 5 ರೂಪಾಯಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ರೋಸ್ಟರ್ಸ್ ಅಸೋಸಿಯೇಷನ್ ಕಾಫಿ ಮಂಡಳಿ ಸದಸ್ಯರು ಸಭೆಯನ್ನ ಕರೆದು ಈ ಬಗ್ಗೆ ಚರ್ಚೆ ಸಹ ಮಾಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆಯ ಎಫೆಕ್ಟ್ ತಟ್ತಾನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.